ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಒಂದು ಔಟಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಅವತ್ತು ಸಂಡೇ, ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಚಿಕನ್ ಗ್ರೇವಿ ಜೊತೆಗೆ ಚಿಕನ್ ಪಲಾವ್ ಮಾಡಿದ್ದೆ. ಸೊ ಸ್ವಲ್ಪ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೆ. ಸೊ ಬೆಳಗ್ಗೆನೇ ಮಾಡಿಬಿಟ್ರೆ ಹಿಂಗೆ ರಾತ್ರಿ ರಿಟರ್ನ್ ಆದಮೇಲೂ ಕೂಡ ಈವ್ನಿಂಗು ಕೂಡ ಆಗುತ್ತೆ ಅಂತ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸ್ವಲ್ಪ ಹೊತ್ತಾದಮೇಲೆ ಅದು ಹೆವಿ ಮೀಲ್ಸ್ ಆಗಿರುತ್ತಲ್ಲ, ಬೆಳಗ್ಗೆನೇ ನಾನ್ ವೆಜ್ ತಿಂದರೆ ಸ್ವಲ್ಪ ನಿದ್ದೆ ಬರೋಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಲೆಮನ್ ಜ್ಯೂಸ್ ಮಾಡಿದ್ದೆ. ಸೊ ಅದಾದಮೇಲೆ ನಾವು ಹೊರಗಡೆ ಹೋಗೋಣ ಎಲ್ಲಾದ್ರೂ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಎಲ್ಲೋಗೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಮನೆಯವರು ಪ್ಲ್ಯಾನೆಟ್ ಅರ್ತ್ಗೆ ಹೋಗೋಣ, ಇವಳು ಕೂಡ ಹೋಗಿಲ್ವಲ್ಲ ಅಂತ ಅಂದ್ಬಿಟ್ಟು ಪಾಪನೂ ತೋರಿಸ್ಬೋದು ಅಂತ. ಸೊ ನಾವು ಮದುವೆ ಆದ ಹೊಸ್ರಲ್ಲಿ ನಾವು ಹೋಗಿದ್ವಿ. ಅದಾದಮೇಲೆ ಇವಾಗಲೇ ಹೋಗ್ತಾ ಇರೋದು. ಸೊ ತುಂಬಾ ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು ಅದಂತೂ. ನೋಡಿ, ಒಳ್ಳೆ ಕರ್ಕೊಂಡು ಎಂಟ್ರೆನ್ಸ್ ಟಿಕೆಟ್ ಎಷ್ಟಿದೆ ಅಂತ ನೆನಪಿಲ್ಲ ನನಗೆ. 115 ಮಾಡ್ಬೋದು ನೋಡಿ. ಅದಾದಮೇಲೆ ಅಲ್ಲಿ ಹೋದರೆ ಅಲ್ಲಿ ವೆರೈಟೀಸ್ ಆಫ್ ಫಿಶ್ ಎಕ್ಸಿಬಿಷನ್ ಥರ ಇದೆ ಒಳಗಡೆ ಹೋದರೆ. ಸೊ ಈ ಕಡೆ ಒಂದು ಗಾರ್ಡನ್ ಏರಿಯಾ ಥರ ಇದೆ. ಇಲ್ಲಿ ಬಂದರೆ ಈ ಥರ ಎಲ್ಲ ಆ್ಯನಿಮಲ್ಸು ಎಲ್ಲನೂ ಕೂಡ ಇದೆ. ಬನ್ನಿ ಬಾಚೆ. ಸೊ ಅಲ್ಲಿ ಹೋದ್ರಂತೂ ಮಿನಿಮಮ್ 2 to 3 hours ಬೇಕೇ ಬೇಕು. ಅಲ್ಲಿ ಓಡಾಡೋಕ್ಕೆ 1 hour 1.5 hours ಬೇಕು. ಇನ್ನು ಮಕ್ಕಳೆಲ್ಲ ಆಟ ಆಡ್ತೀನಿ ಅಂತಂದರೆ ಅಲ್ಲೂ ಕೂಡ ಬೇಕಾಗುತ್ತೆ. ನೋಡಿ, ಇಲ್ಲಿ ಮರ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಹೋದರೆ ಏನೋ ಒಂಥರ ಒಂದು ದೊಡ್ಡ ಫಾರ್ಮ್ ಹೌಸ್ಗೆ ಹೋಗಿರೋ ಥರ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕ್ಯಾಂಟೀನ್ ಆ ಥರದ್ದು ಏನು ಫೆಸಿಲಿಟಿ ಇಲ್ಲ, ಜಸ್ಟ್ ಒಂದು ಮಾಮೂಲಿ ಅಷ್ಟೇ. ಆಟ ಕೂತ್ಕೋ, ಏನೇ ಆಗಲ್ಲ. ಇಲ್ಲಡೆ ಸೂಪರ್. ಸೊ ಇವಳಿಗೆ ಅದೇ ಫಸ್ಟ್ ಔಟಿಂಗ್ ಅಂತ ಹೇಳ್ಬೋದು, ಹೊರಗಡೆ ಆಟ ಆಡೋಕ್ಕೆ ಅಂತ ಕರ್ಕೊಂಡೋದಾಗ. ಇನ್ನೂ ಚಿಕ್ಕವಳಾಗಿದ್ಲಲ್ಲ ಅವಳಾಗ. ಸೊ ಇದೆಲ್ಲ ಈ ಸ್ಲೈಡು, ಸ್ವಿಂಗ್ ಇದೆಲ್ಲ ಅವಳೊಬ್ಬಳನ್ನೇ ಆಟ ಆಡೋಕ್ಕೆ ಬಿಟ್ಟಿದ್ದು, ಫುಲ್ ಫ್ರೀಡಮ್ ಕೊಟ್ಟಿದ್ದು ಇವಾಗಲೇ ಅಂತ ಹೇಳ್ಬೋದು ಅವಳಿಗೆ. ಸೊ ಎಲ್ಲ ಆಟನೂ ಕೂಡ ಚೆನ್ನಾಗಿ ಎಲ್ಲ ಗೇಮ್ಸ್ ಎಲ್ಲ ಆಡೋದು. ದೊಡ್ಡ ಮಕ್ಕಳಿಗೂ ಅಷ್ಟೇ ಎಲ್ಲ ಥರ ಗೇಮ್ಸು, ಒಂಥರ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇದೆ. ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು. ರೀ ಬನ್ನಿಲಿ, ಈ ಕಡೆ ಬಾ ಚಿರಿ. ರೀ ಅವಳೇ ಜಾರುಟ್ಲು. ಓಕೆ ಹೋಗಿ ನೋಡು, ಬಾಯ್ಲಿ ಅಮ್ಮ, ಬಾಯ್ಲಿ ಬೇಗ. ಬಾ ಚಿನಿ, ಓಯ್ ಬಾ. ವಾ ಬಾ. ಕೂಚೋ ಕೂಚೋ ಕೂಚೋ. ಓಕೆ ಬಾ ಕೂಚೋ, ಮುಂದಕ್ಕೆ ಬಾ. ಬಾ ಬಾ ಚಿನಿ, ಬಾ ಬಾರೆ, ಬಾ ಬಾ ಮುಂದಕ್ಕೆ ಬೇಗ. ಜಿಂಗ್ ಅಂತ ಬಾ, ಜಿಂಗ್ ಬಾ ಬೇಗ. ಜಿಂಗ್ ಬೇಗ ಬಾ.
ಬಾ ಬೇಗ. ಚೆನ್ನಾಯ್ತಲ್ಲ ಇದು ಅದಕ್ಕಿಂತ. ಸಾಕು ಬಾ, ಇಲ್ಲಿ ಬರ್ತಾಳೆ ನೋಡ್ಕೊಳ್ಳಿ. ಬಾ ಚಿನಿ. ಆರಾಮಾಗಿ ಆಟ ಆಡ್ಬೋದು ಇವಳು, ಹಂಗೆ ಹಾಕಿಸ್ಬಿಟ್ರೆ ಆರಾಮಾಗಿ. ಬಾ ಕಮಾನ್, ಚೈ ಹಿಡ್ಕೊಡಿ ಹಂಗೆ. ಬಾ ಅಲ್ಲಿ ಬಂದು 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 ಚೈ. ಒಳಗೆ ಇರಿಸ್ಕೊಂಡು ಬರ್ತಾಳೆ, ಆರಾಮಾಗಿ ಬರ್ತಾಳೆ. ಬಾ ಚೈ ಚೈ. ಟೂ ಗೋ. ನೋಡು ಗೋ ಅಂತಾಳೆ ಅವಳೆ. ಗೋ ಬಾ ಬೇಗ. ಸೊ ಅಲ್ಲಿ ಬರೀ ಸ್ನ್ಯಾಕ್ಸು, ಐಸ್ ಕ್ರೀಮ್, ಜ್ಯೂಸ್, ಟೀ, ಕಾಫಿ ಬರೀ ಇಂಥದ್ದು ಸಿಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕ್ಯಾಂಟೀನ್ ಆ ಥರ ಫೆಸಿಲಿಟಿ ಏನಿಲ್ಲ ಅಂತ. ಇವಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆವಾಗಿರಲಿಲ್ಲ. ಸೊ ಅದಾದಮೇಲೆ ನೋಡಿ ಪಾಪ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂತಾಯಿದ್ಲು. ಸೊ ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ಆ್ಯನಿಮಲ್ ಸ್ಟ್ಯಾಚ್ಯೂಸ್ಗಳು ಇದೆ, ಮತ್ತು ಸ್ವಲ್ಪ ರಿಯಲ್ ಅನಿಮಲ್ಸು ಕೂಡ ಇದೆ. ಸೊ ಅದಕ್ಕೋಸ್ಕರ ತುಂಬಾ ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ವೆಜಿಟೇಬಲ್ ಗಾರ್ಡನ್ ಥರ ಅದನ್ನು ಕೂಡ ವೆಜಿಟೇಬಲ್ಸು ಕೂಡ ಬೆಳೆದಿದ್ದಾರೆ, ಏಕೆಂದರೆ ಇದು ಅವ್ರದ್ದೊಂದು ಓನ್ ಪ್ರಾಪರ್ಟಿ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಒಂಥರ ಫಾರ್ಮ್ ಹೌಸ್ನೇ ಈ ಥರ ಒಂಚೂರು ಸೆಟಪ್ ಎಲ್ಲ ಮಾಡಿ ಅದನ್ನು ಈ ಥರ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆ ಬಿಸ್ನೆಸ್ಸು ಕೂಡ ಅಂತಲೇ ಹೇಳ್ಬೋದು. ನೋಡಿ ಫಾರ್ಮ್ ಹೌಸ್, ಆ್ಯಕ್ಚುಲಿ ಫಾರ್ಮ್ ಹೌಸ್ ಥರನೇ ಅವರು ಅದನ್ನೆಲ್ಲ ಮಾವಿನ ಮರ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು ಎಲ್ಲನೂ ಮಾಡಿದ್ದಾರೆ. ಅದ್ರ ಜೊತೆಗೆ ಜಾಗನೂ ಕೂಡ ತುಂಬ ದೊಡ್ಡದಿತ್ತು ಅಂತ ಅಂದ್ಬಿಟ್ಟು ಈ ಥರ ಒಂದು ಫೆಸಿಲಿಟಿನೂ ಮಕ್ಕಳಿಗೋಸ್ಕರ ಮಾಡಿದ್ದಾರೆ. ದೊಡ್ಡವರು ಅಷ್ಟೊಂದು ತುಂಬ ಎಂಜಾಯ್ ಮಾಡ್ಬೋದು. ಇದೇನು ಮಾಮೂಲಿ ಝೂ ಥರ ಏನಲ್ಲ ಇದು. ಅಲ್ಲಿ ಒಳಗಡೆ ಹೋದರೆ ಅಲ್ಲಿ ವೆರೈಟೀಸ್ ಆಫ್ ಫಿಶ್ಗಳು ಸಿಗುತ್ತೆ. ಸೊ ಅಲ್ಲಿ ನಾವು ಆಮೇಲೆ ಹೋದ್ವಿ, ಸೊ ಅದು ವಿಡಿಯೋ ಮಾಡ್ಕೊಳ್ಳಿಲ್ಲ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಒಟ್ಟಲ್ಲಿ ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟು ಕೂಡ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ತಾನೇ ಎಲ್ಲ ಜಾಸ್ತಿ ಜನಗಳು ಹೋಗ್ತಾ ಇರೋದು. ಸೊ ಇತ್ತೀಚೆಗೆ ಇದು ಸ್ವಲ್ಪ ಯೂಟ್ಯೂಬಲ್ಲಿ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಜಾಸ್ತಿ ಇದರೆಲ್ಲ ವಿಡಿಯೋ ಮಾಡಿ. ಬಟ್ ನಾವಂತೂ ಆವಾಗಲೇ ಹೋಗಿದ್ವಿ, ಇನ್ನೂ ಇವಳು ಹುಟ್ಟೇ ಇರಲಿಲ್ಲ. ಸೊ ಆವಾಗಲೂ ಹೋಗಿದ್ವಿ ನಾವು, ಯಾಕೆಂದರೆ ನಾವು ಮೊದಲು ಇದ್ದಿದ್ದೆ ಹೆಬ್ಬಾಳಲ್ಲಲ್ವ. ಸೊ ಅದಕ್ಕೋಸ್ಕರನೇ ನಮ್ಮ ಮನೆಯವ್ರು ಚೆನ್ನಾಗಿ ಗೊತ್ತಿತ್ತು ಬಾ ಸಾಕು, ಅಲ್ಲೆಲ್ಲ ಹೋಗ್ಬೇಡ ಅಮ್ಮ. ಪಾಪಚ್ಚೆ ಬಾ. ಓಕೆ ಓಕೆ. ಅಮಾಸು ಹಸು. ಬಾ ಅಮ್ಮ ಹೋಗೋಣ ಮುಂದೆ. ಚಿನಿ ಮುಂದೆ ಬಾ. ಸೊ ಅಲ್ಲೆಲ್ಲ ನೋಡ್ಕೊಂಡು ಒಂದು ರೌಂಡ್ ಬರೋ ಅಷ್ಟರಲ್ಲೇ ಆಗಿರುತ್ತೆ ನಮಗೆ 1.5 hours ಹತ್ತಿರ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ಇನ್ನು ಆ ಕಡೆ ಫಿಶ್ ಒಂದು ಎಕ್ಸಿಬಿಷನ್ ಥರ ಇದೆ. ಸೊ ಅಲ್ಲಿ ಎಷ್ಟೊಂದು ಜಾತಿ ಫಿಶ್ಗಳೆಲ್ಲ ಇದೆ. ಸೊ ಅದು ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲೂ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಸೊಪ್ಪು ಮತ್ತು ತರಕಾರಿಗಳೆಲ್ಲ ಹಾಕಿದ್ರು. ಸೊ ನೋಡೋಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಒಂಥರ
ಬೇರೆಯವ್ರಿಗೂ ಕೂಡ ಮೋಟಿವೇಟ್ ಆಗುತ್ತೆ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ತಲೆ ಓಡಿಸಿ ಅಂತ. ಈ ಕಡೆ ಎಂಟರ್ಟೈನ್ಮೆಂಟು ಆಗಬೇಕು, ಈ ಕಡೆ ಅವ್ರ ಕೆಲಸನೂ ಆಗಬೇಕು, ಮತ್ತು ನೋಡಿದವ್ರಿಗೂ ಕೂಡ ನಾವು ಮಾಡಬೇಕಪ್ಪ ಅಂತ ಏನೋ ಒಂದು ಫೀಲ್ ಆಗುತ್ತೆ. ಸೊ ಆ ಥರ ಒಂದು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಕಡೆ ಮೈಸೂರು ಮಂಡ್ಯ ಹತ್ರ ಇರೋರು, ಮಂಡ್ಯ ಈ ಕಡೆ ಮೈಸೂರು ಹತ್ತತ್ರ ಬಾರ್ಡರು, KRS ಈ ಕಡೆ ಇರೋರಿಗೆಲ್ರಿಗೂ ಇದು ತುಂಬ ಹತ್ರ ಆಗುತ್ತೆ. ಆ್ಯಕ್ಚುಲಿ KRSಗೆಲ್ಲ ತುಂಬಾ ಹತ್ರ ಆಗುತ್ತೆ ಅಂತ ಹೇಳ್ಬೋದು. ಊಟ ಮಾಡ್ತೈತಿ, ಯಾಕಂದರೆ ಇದಿರೋದೇ ಊಟ ಮಾಡಿ ಹೆಬ್ಬಾಳು ಬಿಟ್ಟು KRSಗೂ ಹೋಗ್ತಾ ಇರ್ತೀವಲ್ಲ, ಸೊ ಆ ಸೈಡ್ ಇರೋದು ಇದು. ಊಟ ಮಾಡಿ ಇಲ್ಲೇಮ್ಮ ಹನುಮ. ಸೊ ಇವಳು ತುಂಬ ಎಂಜಾಯ್ ಮಾಡಿದ್ಲು ಪಾಪು ಅಂತ ಹೇಳ್ಬೋದು. ಸೊ ಇವಾಗ ಕರ್ಕೊಂಡು ಹೋದಂತೂ ಇನ್ನೂ ಕುಣಿತಾಳೆ ಅಂತ ಹೇಳ್ಬೋದು. ಯಾಕೆಂದರೆ ಆವಾಗ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಹೋದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ನೋಡಿದ್ದು ಯಾವುದೋ ಮರ ಗೊತ್ತಿಲ್ಲ, ಏನೇನೋ ಕಾಯಿಗಳೆಲ್ಲ ಬಿಟ್ಟಿತ್ತು. ಅಲ್ಲಿ ಹಾರ್ಸಮ್ಮ, ಹಾರ್ಸ್ ಅಲ್ಲಿ ಹೋಗ್ಬಾರ್ದು. ಎಲ್ಲ ಥರ ಬೆಕ್ಕುಗಳು ಮತ್ತು ಎಷ್ಟೊಂದು ಥರ ನಾಯಿಗಳು ಎಲ್ಲನೂ ಕೂಡ ಇದೆ ಅಲ್ಲಿ. ಎಲ್ಲ ಥರ ಒಂದು ಪ್ರಾಣಿಗಳನ್ನೆಲ್ಲ ಇದೆ. ಅಲ್ಲಿ ಹೋದವ್ರು ಕೂತ್ಕೊಳ್ಳೋಕ್ಕೂ ಕೂಡ ಒಳ್ಳೆ ಏನೋ ಒಂಥರ ಹೊಸ ಒಂದು ಪ್ಲೇಸ್ಗೆ ಹೋದಂಗೆ ಅನಿಸುತ್ತೆ. ಮತ್ತು ಜಾಸ್ತಿ ಒಂಥರ ಕಾಮ್ ಆಗಿರ್ಬೋದು ಅಂತ ಅನಿಸುತ್ತೆ. ಬಟ್ ಬೇಸಿಗೆ ರಜೆಗಳಲ್ಲಿ ಮತ್ತು ಇತ್ತೀಚೆಗೆ ಸ್ವಲ್ಪ ಸ್ಯಾಟರ್ಡೆ ಸಂಡೇ ಎಸ್ಪೆಷಲಿ ಬೇಸಿಗೆ ರಜೆಗಳಲ್ಲಿ ಹೋಗೋದಂತೂ ಜಾಸ್ತಿ ಜನಗಳು ಇರ್ತಾರೆ. ಅಲ್ಲಿ ನೋಡ್ತಿದ್ದಂಗೆ ಹೊರಗಡೆ ಕಾರುಗಳೇ ಸಖತ್ ನಿಂತಿರುತ್ತೆ ಅಂತ ಹೇಳ್ಬೋದು. ಮೊದಲಂತೂ ನಾವು ಹೋಗ್ತಿದ್ದಾಗ ಜಾಸ್ತಿ ಜನಗಳಿರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಹೋದರೆ ಮಾಮೂಲಿ ಡೇಸಲ್ಲಿ ಹೋಗ್ಬೇಕು ಹೊರತು ವೀಕೆಂಡ್ಸ್ಗಳಲ್ಲಿ ಹೋದರೆ ಸ್ವಲ್ಪ ರಶ್ ಇರುತ್ತೆ. ನೋಡಿ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಅಲ್ಲಿ ಹಾರ್ಸ್ ರೈಡಿಂಗು ಇದೆ, ಬೇಕಾದವರು ಹೋಗ್ಬೋದು. ನೋಡಿ ಇಲ್ಲಿ ಇದು ಝೂಗಿಂತನೂ ಸ್ವಲ್ಪ ಮಕ್ಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಹತ್ತಿರದಿಂದ ನೋಡ್ತಾರೆ, ಕ್ರೌಡ್ ಕಡಿಮೆ ಇರುತ್ತೆ, ಮತ್ತು ಎಲ್ಲನೂ ಕೂಡ ಆರಾಮಾಗಿ ಓಡಾಡಿಕೊಂಡು ಎಂಜಾಯ್ ಮಾಡ್ಬೋದು. ತುಂಬಾ ಒಂದು ಲಿಮಿಟೆಡ್ ಸ್ಪೇಸ್ ಅಲ್ವಾ ಇದಿರೋದು, ಅಂದರೆ ಝೂಗೆ ಕಂಪೇರ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಒಂಥರ ಜಾಸ್ತಿ ಇಷ್ಟ ಆಗುತ್ತೆ. ಮತ್ತು ಅಲ್ಲೇ ಒಂದು ಪ್ಲೇ ಗ್ರೌಂಡು ಇರೋದ್ರಿಂದ ಸಖತ್ತು ಅವರು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಕಡೆ ಅನಿಮಲ್ಸು ನೋಡ್ತಾರೆ, ಈ ಕಡೆ ಆಟನೂ ಆಡ್ತಾರೆ. ಸೊ ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಪ್ಲೇಸು ಅಂತ ಹೇಳ್ಬೋದು. ಸೊ ನೋಡಿ ಪಾಪುಗೆ ಎಲ್ಲ ಆಟ ಆಡಿಸ್ಕೊಂಡು ಎಲ್ಲ ಅನಿಮಲ್ಸ್ ಎಲ್ಲ ತೋರಿಸ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮನೆಗೆ ಹೋದ್ವಿ ಗೈಸ್. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್.